ಜೊತೆ ಮಾತಾಡಕ್ಕಂತಾನೆ ಬರ್ತೀವಿ. ಹಾಂ ಅದಕ್ಕೆ ಅಂತ. ಹಲೋ ಗೈಸ್, ಹಾಯ್, ನಮಸ್ಕಾರ ಅಲ್ರಿ. ಸೊ ಇವತ್ತು ಡೇ ನಮ್ಮ ಸರ್ ಬರ್ಡೇ ಪ್ಲಸ್ ನಮ್ದು ಆ್ಯನಿವರ್ಸ್ರಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಡಿಯರ್. Thank you very ಪ್ಲಸ್ much. ಹ್ಯಾಪಿ ಬರ್ಡೇ. Happy anniversary to you also. Thank you so much. ಸೊ 2 ಬಂಪರ್ ಆಫರ್ ಅದಾವು. ಆ್ಯನಿವರ್ಸ್ರಿನೂ ಅದ, ಇವತ್ತೇ ಬರ್ಡೇನೂ ಅದ ಇವ್ರದ್ದು. ಸೊ ನಾವು ಸ್ಪೆಷಲ್ ವ್ಯಕ್ತಿಗಳ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಹೊಂಟಿದ್ವಿ. ಸೊ ಎಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಫುಲ್ ವಿಡಿಯೋ ಹಾಕ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಈಗ ನಾವು ಗುಡಿಯಾಗ ಹನುಮಂತನ ದೇವ್ರ ಗುಡಿ ಬಂದೇವ್ರಿ. ಇಲ್ಲಿ ಪಾದರಕ್ಷೆ ಹೊರಬಿಡ್ತೇವೆ ರೀ. ಅದು ಅವನು ವಿಡಿಯೋ ಮಾಡೋದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗಿಂದ ಫುಲ್ ಬ್ಯುಸಿ ಶೆಡ್ಯೂಲ್ ಆಗಿತ್ತು. ಸೊ ಅದಕ್ಕಾಗಿ ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗೆ ಹೋಗ್ತಾ ಟೆಂಪಲಿಗೆ ಬಂದ್ವಿ. ಸೊ ಅದ್ರ ಆಂಜನೇಯನ ಟೆಂಪಲಿಗೆ ಬಂದು ಇಬ್ಬರು ಮುಂದಿನ ಜೀವನಕ್ಕೆ ಎಲ್ಲನೂ ದೇವರ ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತೇಳಿ ದೇವ್ರಿಗೆ ಕೇಳ್ಕೊಂಡ್ವಿ. ಸೊ ದೇವರ ಆಶೀರ್ವಾದ ಪಡ್ಕೊಂಡ್ವಿ. ಇದು ನಮ್ಮ ಮನೆ ನಿಯರೇ ಅದ ಟೆಂಪಲ್. ಬಟ್ ನಮ್ಮದು ಇಬ್ಬರು ಡ್ಯೂಟಿಗೆ ಹೋಗಿದ್ವಿ ಇವತ್ತು. ಇಬ್ಬರು ಡ್ಯೂಟಿ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಸೊ ಹಾಗಾಗಿ ದೇವ್ರ ನಮಸ್ಕಾರ ತೊಗೊಂಡು ನಾವು ಹೊರಟೇ ಬಿಟ್ವಿ. ಸೊ ಈ ಬರ್ಡೇ ಇವ್ರದ್ದು ಬರ್ಡೇ ಪ್ಲಸ್ ಆ್ಯನಿವರ್ಸ್ರಿ ಎಲ್ಲರ ಜೊತೆ ಎಲ್ಲಿ ಹೋಗ್ಬೇಕು ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕಿಂತಲೂ ಇವ್ರ ಜೊತೆ ಸೆಲೆಬ್ರೇಷನ್ ಮಾಡೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಎಲ್ಲೆಲ್ಲೋ ಹೋಟೆಲ್ ಒಳಗೆ ಎಲ್ಲೆಲ್ಲೋ ಹೋಗಿ ಮಾಡೋದಕ್ಕಿಂತಲೂ ಇವ್ರ ಜೊತೆ ನಮ್ಮ ಖುಷಿ ಹಂಚ್ಕೊಳ್ಳೋದು ಒಂದು ಥರ ನಮಗೂ ಸ್ಪೆಷಲ್ ಅನ್ಸುತ್ತೆ. ಅದಕ್ಕೆ ಪ್ರತಿ ವರ್ಷವೂ ನಾವು ಇಲ್ಲೇ ಇಟ್ಕೋತೀವಿ ಆ್ಯನಿವರ್ಸ್ರಿ, ಇವ್ರ ಬರ್ಡೇ ಎಟ್ ಎ ಟೈಮ್ ನಮ್ದು 2 ಅದಾವೆ. ಸೊ ಹಾಗಾಗಿ ಇಲ್ಲೇ ಬರೋದು, ಸೊ ಸ್ವಲ್ಪ ಪ್ರಸಾದ ಅವರಿಗೆ ಕೊಡೋದು, ಹಿಂಗಾಗಿ ನಾವು ಇಲ್ಲೇ ಮಾಡ್ತಿರ್ತೀವಿ. ಇಲ್ಲಿ ಮಾಡೋದ್ರಿಂದ ಏನೋ ನಮ್ಗೆ ಲೈಕ್ ಭಾಳ ಅಂದ್ರೆ ಭಾಳ ನೆಮ್ಮದಿ ಸಿಗ್ತದೆ. ಎಲ್ಲೇ ಹೋಟೆಲ್ ಒಳಗೆ ಹೋಗಿ ಒಂದಿಷ್ಟು ಜನಕ್ಕೆ ಇನ್ವೈಟ್ ಮಾಡಿ ಅವರಿಗೆಲ್ಲ ರೆಸ್ಟೋರೆಂಟ್ ಕರ್ಕೊಂಡೋಗಿ ಊಟ ಮಾಡಿಸಿ ಬರೋಕ್ಕಿಂತಲೂ ಇದು ಒಂಥರ ಭಾಳ ಸ್ಪೆಷಲ್ ಅನ್ನಿಸ್ತದೆ. ಈ ಸ್ಪೆಷಲ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ಗೊತ್ತಿಲ್ಲ. ಇವರಿಗೆ ನಮ್ಮ ಸರ್ಗೂ ಈ ಥರ ಎಲ್ಲ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಅದ. ಹಾಗೆ ನನಗೂ ಅದ ಇದ್ರೊಳಗಡೆ ಇಷ್ಟ. ಸೊ ಇವರೆಲ್ಲ ನೋಡಿದ್ರೆ ಒಂಥರ ಭಾಳ ಇದು ಅನ್ನಿಸ್ತದೆ. ಬೇರೆ ಬೇರೆ ಕಾರಣಗಳಿಂದ ಅವ್ರು ಇಲ್ಲಿ ಬಂದು ನಿಂತಿರ್ತಾರೆ. ಸೊ ಇಲ್ಲಿನೂ ಒಳ್ಳೆ ಎಲ್ಲ ಸೌಕರ್ಯ ಅದ ಅವ್ರಿಗೆ. ಸೊ ಏಜ್ ಆದ್ಮ್ಯಾಗ ಹೆಂಗೆ ಏನಿರುತ್ತೋ ಗೊತ್ತಿಲ್ಲ. ಸೊ ನಮ್ಮ ಕೈಲಿ ಆದಷ್ಟು ಸಹಾಯ ನಾವು ಮಾಡೋಣ ಅಂಥೇಳಿ ನಾವು ಇಬ್ಬರು ಬಂದಿದ್ವಿ. ಸೊ ಒಂದಿಷ್ಟು ಜನ ಇವ್ರ ಜೊತೆ, ನಮ್ಮ ಸರ್ ಜೊತೆನೂ ಇವ್ರ ಕಾಲೇಜ್ದವರು ಬಂದಿದ್ದರು. ಸೊ ಹಂಗಾಗಿ ಎಲ್ಲರೂ ಮಸ್ತಾಗಿ ಅವ್ರಿಗೆ ಏನು ತೊಗೊಂಬಂದಿದ್ವಿ ಅದೆಲ್ಲ ಹೇಳ್ತಿದ್ರು. ಚಂದದ. ಯಾವಾಗೆಲ್ಲ ನಂಗೆ ಟೈಮ್ ಸಿಗುತ್ತಲ್ಲ, ಸೊ ಇಲ್ಲಿ ಹೋಗ್ತಿರ್ತೀನಿ, ಎಲ್ಲರ ಜೊತೆ ಕನ್ವರ್ಸೇಷನ್ ಮಾಡ್ತಿರ್ತೀನಿ. ಆ ವಿಡಿಯೋ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಎಲ್ಲರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಂದು ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸೊ ನೋಡಿ, ಇವರೆಲ್ಲರೂ ಒಂದೊಂದು ಥರ ಲೈಫ್ದು ಡಿಫ್ರೆಂಟ್ ಸ್ಟೋರಿನೇ ಅದಾವೆ. ಇನ್ನು ಮುಂದೆ ಬರೋ ವಿಡಿಯೋನೆಲ್ಲರೂ ಲೈಕ್ ಡಿಫ್ರೆಂಟ್ ಸ್ಟೋರಿ ತೊಗೊಂಡು ಬರ್ತಾ ಇರ್ತೀನಿ. ಸೊ ಅದನ್ನೆಲ್ಲರೂ ಇಷ್ಟಪಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಯಾವ ಥರ ಬೇಕಂತನೂ ಒಂದಿಷ್ಟು ಜನ ಮಾಡಿ ಅಜ್ಜ ಅಜ್ಜಿಗಳು ನನಗೆ ಅವಾಗವಾಗ ಮೀಟ್ ಆಗ್ತಿರ್ತಾರೆ. ಬಿಕಾಸ್ ನಮ್ಮದು ಮನೆ ಐತಲ್ಲ, ಇವರು ವೃದ್ಧಾಶ್ರಮ ಸಮೀಪ ಇತ್ತು ಮುಂಚೆ, ಈಗಿಲ್ಲ. ಸೊ ಅವಾಗ ಅವರು ವಾಕಿಂಗ್ ಬರ್ತಿದ್ರು, ನಾನು ವಾಕಿಂಗ್ ಹೋಗ್ತಿದ್ದೆ. ಇಲ್ಲಾಂದ್ರೆ ನಾನು ಕಾಲೇಜ್ ಮುಗಿಸ್ಕೊಂಡು ಹೋಗುವಾಗ ದಾರ್ಯಾಗ ಅವ್ರು ಸಿಗ್ತಿದ್ರು. ಸ್ವಲ್ಪ ಗಾಡಿ ಮ್ಯಾಗೆ ಬಿಡ್ರಿ ಅಂತ ಹೇಳ್ತಿದ್ರು. ಅವ್ರು ಏನಾದರೂ ಲೈಕ್ ಸಿಟಿ ಒಳಗಡೆ ಏನಾದರೂ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಬಿಕಾಸ್ ಇದು ಸಿಟಿ ಹೊರಗದ ವೃದ್ಧಾಶ್ರಮ. ಈ ವೃದ್ಧಾಶ್ರಮ ಯಾರಿಗಾದ್ರೂ ವಿಸಿಟ್ ಮಾಡಬೇಕು, ಏನಾದರೂ ಲೈಕ್ ನೀವು ಏನಾದರೂ ಚಿಕ್ಕ ಕೈಲಾದ ಸಹಾಯ ಮಾಡಬೇಕು, ಏನೇ ಇದ್ರೆ ನಿಮ್ಮದು ಈ ಥರ ಸ್ಪೆಷಲ್ ಡೇಸ್ ಹೋಗಿ ಸೆಲೆಬ್ರೇಷನ್ ಮಾಡಬೇಕಂತಿದ್ರು. ಸೊ ನೀವು ಲಿಂಕ್ ಕಮೆಂಟ್ ಅಂತ ನಂಗೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ಸೆಂಡ್ ಮಾಡ್ತೀನಿ ನಿಮಗೆ. ಕಮೆಂಟ್ ಮಾಡ್ಬೋದು ನಂಗೆ. ಸೊ ನಾನು ರೆಸ್ಪಾನ್ಸ್ ಮಾಡ್ತೀನಿ. ವಾರ್ಷಿಕೋತ್ಸವ ಮತ್ತು ಆನಂದ್ ಸರ್ ಅವರ ಹುಟ್ಟುಹಬ್ಬಕ್ಕಾಗಿ ಪ್ರತಿ ವರ್ಷ ನಮ್ಮ ಸಂಸ್ಥೆಗೆ ಯೂಸ್ ಮಾಡ್ಕೊಳ್ಬೇಡ. ಪ್ರತಿ ವರ್ಷ ನಮ್ಮ ಸಂಸ್ಥೆಗೆ ಎಲ್ಲರಿಗೂ ಒಂದು ಸಹಾಯ ಸಹಕಾರ ಮಾಡಿ, ಊಟ ಮಾಡಿ, ಕೇಕ್ ಕಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಅವ್ರ ಮೇಲೆ, ಅವ್ರ ಕುಟುಂಬ ಮೇಲೆ, ಅವ್ರ ಪರಿವಾರದ ಮೇಲೆ ಸದಾ ಮತ್ತು ಅವ್ರ ಕಾಲೇಜಿನ ಮೇಲೂ ಇರಲಿ ಅಂತ ನಾನು
ಎಲ್ರಿಗೂ ನಮಸ್ಕಾರ. ಆತ್ಮೀಯ ಪಾಲಕರೇ, ಮುನಿ ಹಿರಿಯ ನಾಗರಿಕರ ಸೇವಾ ಕೇಂದ್ರ, ಹೋದ ವರ್ಷವೂ ನಾವು ಇಲ್ಲಿ ತಮಗೆ ಒಂದು ಸಣ್ಣ ಪ್ರಸಾದ ಸೇವೆ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಪಾತ್ರಕ್ಕೆ, ನಿಮ್ಮ ಒಂದು ಆಶೀರ್ವಾದಕ್ಕೆ ಕಾರಣೀಕರ್ತರಾಗಿದ್ದರು. ಅದರಂತೆ ಇವತ್ತು ಕೂಡ ಇದು ವರ್ಷವೂ ನಾವು ಮಾಡೋಣ ಅಂಥೇಳಿ ಮನಸ್ಸಲ್ಲಿ ಬಂತು. ಅದಕ್ಕಾಗಿ ತಾವು ದೇವರುಗಳ ಸಮಾನ, ಸೊ ತಮಗೆ ಒಂದು ಸಣ್ಣದಾದ ಪ್ರಸಾದ ವ್ಯವಸ್ಥೆ ಮಾಡೋದ್ರ ಮೂಲಕ ನಾವು ಕೂಡ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿರೋ ಕಾರಣ ತಾವು ಈ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಬೇಕು. ನಾವು ಯಾರು ಅಣ್ಣದ ಭಾವಿಸಬಾರ್ದು. ನಾವು ಬೇರೆ ಬೇರೆ ಕಾರಣಾಂತರಗಳಿಂದ ಈ ಒಂದು ವೃದ್ಧಾಶ್ರಮ ಕೇಂದ್ರಕ್ಕೆ ಬಂದಿರ್ತೀರಿ, ಆದರೆ ನೀವು ದೇವರುಗಳ ಸಮಾನ. ನಾವು ನಿಮ್ಮಗಳ ಒಂದು ಸೇವೆ ಮಾಡೋ ಮುಖಾಂತರ ನಾವು ಕೂಡ ಒಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥ ಉದ್ದೇಶ ನಮ್ಮದು. ನಿಮ್ಮಗಳ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಆದ ಕಾರಣ ತಾವೆಲ್ಲರೂ ಬಹಳ ಮನಪೂರ್ವಕವಾಗಿ ನಮ್ಮನ್ನು ಹರಿಸಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ದಯವಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಓಕೆ. ಮತ್ತೆ ಈ ಥರ ಹೊಸ ಹೊಸ ವೀಡಿಯೋಸ್ ತಗೊಂಡು ಬರ್ತಾ ಇರ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.